ಬ್ರಹ್ಮ ರಾಕ್ಷಸರ ಮಧ್ಯದಲ್ಲಿ ಕಾಲಜ್ಞಾನಿ ಗುರೂಜಿ ಬ್ರಹ್ಮ ರಾಕ್ಷಸನನ್ನ ದಿಗ್ಬಂಧನಗೊಳಿಸಿ ಯಶಸ್ವಿಯಾಗಿದ್ದಾರೆ. ಗುರೂಜಿಯವರು ಬ್ರಹ್ಮ ರಾಕ್ಷಸನನ್ನ ತಡೆಯುವ ಶಕ್ತಿ ಇರುವ ಕಾಲಜ್ಞಾನಿ ಗುರೂಜಿಯವರು. ವರ್ತಮಾನ ಭವಿಷ್ಯತ್ತನ್ನ ಅರಿಯುವ ಗುರು ಶ್ರೇಷ್ಠರು ಇವರು. ಕಳೆದ ವರ್ಷವಷ್ಟೇ ಬ್ರಹ್ಮ ರಾಕ್ಷಸನ ಸುಳಿವು ಕೊಟ್ಟಿದ್ದ ಗುರೂಜಿ ಈಗ ಬ್ರಹ್ಮ ರಾಕ್ಷಸನ ವಿಚಾರವಾಗಿ ಸದ್ದು ಮಾಡುತ್ತಾ ಇರೋದು ರೋಚಕವಾಗಿದೆ. ಇದರ ಬೆನ್ನಲ್ಲೇ ಬ್ರಹ್ಮ ರಾಕ್ಷಸನನ್ನ ಹಿಡಿಯುವಲ್ಲಿ ಈಗ ಕಾಲಜ್ಞಾನಿಯ ಗುರೂಜಿ ಸ್ಫೋಟಕವಾಗಿ ಬ್ರಹ್ಮ ರಾಕ್ಷಸನ ಸದ್ದು ಎಗ್ಗಿಲ್ಲದೆ ನಡೀತಾ ಇದೆ. ಕಳೆದ ವಾರವಷ್ಟೇ ಇದರ ಬಗ್ಗೆ ಸುದ್ದಿ ಕೂಡ ಬಿತ್ತರವಾಗಿತ್ತು. ಅನಿವಾರ್ಯ ಆಗುತ್ತೆ. ಯಾಕಂದ್ರೆ ಒಂದು ಬ್ರಹ್ಮ ರಾಕ್ಷಸ ನಾವು ದಿಗ್ಬಂಧನೆ ಮಾಡಬೇಕಾದಾಗ ದೈವದ ಮುಖಾಂತರ ಕಟ್ ಹಾಕ್ತಿರೋದಾಗಲಿ ಅಥವಾ ದೇವ್ರ ಮುಖಾಂತರ ಕಟ್ ಹಾಕ್ತಿರೋದಾಗಲಿ ಇದು ಪರಮ ಸುಳ್ಳು. ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಬ್ರಹ್ಮ ರಾಕ್ಷಸರು ತಮ್ಮ ಸ್ವ ಇಚ್ಛಾನುಸಾರವಾಗಿ ಹಿಡಿತಾವೆ, ಜನಗಳನ್ನ ತಮ್ಮ ಸ್ವ ಇಚ್ಛಾನುಸಾರವಾಗಿ ಬಿಡ್ತಾವೆ ವಿನಃ ಅದಕ್ಕೆ ಯಾವುದೇ ತರನಾದಂಥ ಬಂಧನಗಳು ಇಲ್ಲ. ಅದು ಕೇವಲ ಒಂದು ಗುರುವಿನ ಗುರು ಆ ಥರವಾದಂಥ ಬ್ರಹ್ಮ ರಾಕ್ಷಸರನ್ನ ಒಲಿಸಿಕೊಂಡಂತಹ ಗುರುವಿನ ಅಧೀನದಲ್ಲೇ ಇರ್ತಾವೆ ವಿನಃ ಯಾವುದೇ ದೇವರಾಗಲಿ ದೈವದ ಹತ್ರ ಅದು ಇರಲ್ಲ. ಯಾಕಂದರೆ ಇವಾಗ ನಾನು ಉಡುಪಿಯಲ್ಲಿ ಒಂದು ಸನ್ನಿವೇಶ ನೋಡಿದೆ. ಯಾವುದೋ ಒಂದು ದೈವದ ಮುಖಾಂತರ ಒಂದು ಬ್ರಹ್ಮ ರಾಕ್ಷಸ ಉಚ್ಚಾಟನೆ ಅಂತ ಹೇಳ್ತಾರೆ. ಅದು ಖಂಡಿತವಾಗಿಯೂ ಅದು ಅಸಾಧ್ಯ. ಅದರಿಂದ ಏನಾಗುತ್ತೆ, ಮತ್ತಷ್ಟು ನಾವು ಈ ಬ್ರಹ್ಮ ರಾಕ್ಷಸರನ್ನ ಉದ್ರೇಕ ಮಾಡ್ದಂಗೆ ಆಗುತ್ತೆ. ಬ್ರಹ್ಮ ರಾಕ್ಷಸರು ಅನ್ನೋದು ಕೆಟ್ಟದ್ದು ಅಲ್ಲ. ಒಂದೇದು ಹೇಳ್ತೀನಿ, ಎಷ್ಟೋ ದೇವಸ್ಥಾನಗಳಲ್ಲಿ ಇವು ಕ್ಷೇತ್ರಪಾಲಕರಾಗಿದ್ದಾರೆ. ಎಷ್ಟೋ ದೇವಸ್ಥಾನಗಳಲ್ಲಿ ಕೂಡ ಇವರನ್ನ ಪ್ರಧಾನವಾಗಿ ಆರಾಧನೆ ಮಾಡ್ತಾರೆ. ಮತ್ತು ಎಷ್ಟೋ ಕ್ಷೇತ್ರಗಳಲ್ಲಿ ಕ್ಷೇತ್ರಪಾಲಕರಾಗಿ ಕೂಡ ಬ್ರಹ್ಮ ರಾಕ್ಷಸಿದ್ದಾರೆ. ಸೊ ಈ ಬ್ರಹ್ಮ ರಾಕ್ಷಸರು ಅಂದರೆ ಕೆಟ್ಟದ್ದು ಅಂತ ಬಿಂಬಿಸಕ್ಕೆ ದಯವಿಟ್ಟು ಹೋಗಬಾರ್ದು. ಇವಾಗ ನೀವು ಉಡುಪಿ ಮಂಗಳೂರಲ್ಲಿ ನೋಡುವಂತಹ ಸಂಗತಿ ಏನಂತಂದ್ರೆ, ಕೇವಲ ಒಂದೇ ಒಂದು ಬ್ರಹ್ಮ ರಾಕ್ಷಸರು ಅದನ್ನ ಎದುರಾಕೊಂಡಾಗ ಇಡೀ ಗ್ರಾಮನೇ ಚಲ್ಲಾಟ ಆಡ್ತದೆ. ಈ ಗ್ರಾಮಕ್ಕೆ ಭೀತಿಯಿಂದ ಓಡ್ತಾ ಇದೆ. ಅಂಥದ್ದು ಬರೋಬ್ಬರಿ 4 ಬ್ರಹ್ಮ ರಾಕ್ಷಸಗಳು ನನ್ನ ಮೈ ಮೇಲೆ ಎರಗಿದವು. 4 ಬ್ರಹ್ಮ ರಾಕ್ಷಸರುಗಳು, 16 ಕ್ಷುದ್ರ ಪಿಶಾಚಿಗಳು. ಇವು ಒಂದು ಸಮೂಹನೇ ಇತ್ತು. ನಾವು ಹಿಂದಿನ ಎಪಿಸೋಡ್ ನೋಡ್ಬೋದು, ಅದರಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ, ಸಂಕ್ಷಿಪ್ತ ಹೇಳ್ತಿದ್ದೀನಿ. ನಾವು ಯಾವಾಗ ಈ ಒಂದು ಬಂಚೆ ಇತ್ತು, ಈ ಬಂಚಿಗೆ ನಾವು ಒಂದು ಚಂಡಿ ಪ್ರಯೋಗ ಅಂತ ನಮ್ಮೆಲ್ಲ ಸಿದ್ಧಿಯಿಂದ ನಾವು ಪ್ರಯೋಗ ನಡೆಸಿದಾಗ ಅವು ಜೇನು ಗೂಡಿಗೆ ಹೇಗೆ ಒಂದು ಕಲ್ಲು ಹೊಡೆದಾಗ ಹೇಗೆ ಅವು ಹಾರ್ಕೊಂಡು ಬರ್ತಾವೋ ಅದೇ ಥರನಾಗಿ ಅಷ್ಟೂ ಸಾಧಾರಣ ಒಂದು 20 ಆತ್ಮಗಳು, ಅದರಲ್ಲಿ 4 ಬ್ರಹ್ಮ ರಾಕ್ಷಸ, 16 ಪ್ರೇತಗಳು ನನ್ನ ಮೇಲೆ ಎರಗಿದ್ದು. ಆ 3 ತಿಂಗಳಲ್ಲಿ ನನಗೆ ಬರೋಬ್ಬರಿ ಲಾಸ್ ಆಗಿರೋದೇ 85 ಲಕ್ಷ. ಅಲ್ಲಿಂದ ಅಂದರೆ ಹೋದ ವರ್ಷ ಹೆಚ್ಚು ಕಡಿಮೆ ಇದೆ ಫೆಬ್ರವರಿ, ಅಂದರೆ ಈ ಶಿವರಾತ್ರಿ ಅಕ್ಕಪಕ್ಕದಲ್ಲಿ ನನಗೆ ಈ ಬ್ರಹ್ಮ ರಾಕ್ಷಸರ ಕಾಳಗ ಶುರುವಾಗಿದ್ದು ನನಗೆ ಬ್ರಹ್ಮ ರಾಕ್ಷಸರಿಗೆ. ಆವಾಗಿಂದ ಇವಾಗ್ಲೂವರೆಗೂ ನನ್ನ ಆಶ್ರಮದಲ್ಲಿ ಒಂದು ಇಟ್ಟಿಗೆ ಇಟ್ಬಿಟ್ಟು ಎಲ್ಲ ಡೆವಲಪ್ ಮಾಡ್ತಿದ್ರು ಕೂಡ ಮಾಡೋಕ್ಕೆ ಆಗಿಲ್ಲ. ಅದು ಕಾರಣ ಬ್ರಹ್ಮ ರಾಕ್ಷಸರು ಅವರಲ್ಲಿರೋ ಶಕ್ತಿ ಪವರ್ಫುಲ್ ಎಷ್ಟಿದೆ ಅಂದರೆ ಅವರು ತಾವಾಗ ಸ್ವತಃ ಬಿಟ್ಟರೆ ಅಲ್ಲಿ ಏಳಿಗೆ ಆಗುವಂಥದ್ದು, ಅಲ್ಲಿ ಅನುಗ್ರಹವಾಗುವಂಥದ್ದು. ಇಂತಹ ಬ್ರಹ್ಮ ರಾಕ್ಷಸರ ಸಮೂಹ ನನ್ನ ಮೇಲೆ ಎರಗಿದಾಗ ನಾನು ಪಡವಾದ ಕಷ್ಟಗಳೇ ಅದು ಹೇಳಕ್ಕೆ ಅಸಾಧ್ಯ. ಯಾಕೆಂದರೆ ನಾನು ಮಾಡುವಂಥ ಕರ್ಮಗಳು ನನಗೆ ಗೊತ್ತಾಗ್ತಾರಿಲ್ಲ. ಅಷ್ಟೊಂದು 4 ಬ್ರಹ್ಮ ರಾಕ್ಷಸಗಳು ನನ್ನ ಮೇಲೆ ಪ್ರೇತಗಳು ಎರಗಿದ್ವು. ಅದನ್ನೆಲ್ಲಾನು ಒಂದು ಗುರುವಿನ ಮುಖಾಂತರ, ಗುರುವಿನ ಒಂದು ಅನುಗ್ರಹದ ಮುಖಾಂತರ ಈ 4 ಬ್ರಹ್ಮ ರಾಕ್ಷಸರನ್ನ ಒಲಿಸ್ಕೊಂಡೆ. ಯಾವ ಥರ ಒಲಿಸ್ಕೊಂಡೆ, ಭೂತರಾಜರು ನನಗೆ ಒಂದು ಅನುಮತಿ ಕೊಟ್ಟು ಒಂದು ಅಪ್ಪಣೆ ಕೊಟ್ಟರು, ನೀನು ಮಧ್ವನಾಮ ಧಾರಣೆ ಮಾಡ್ಕೋ, ನಿನ್ನ ನಾಮದಲ್ಲಿ ನಾರಾಯಣ ವಾಸ ಆಗ್ತಾನೆ. ಆ ಒಂದು ನಾಮಧಾರಣದಿಂದ ಬ್ರಹ್ಮ ರಾಕ್ಷಸರು ಸ್ತಂಭನಗೊಂಡು ನಿನಗೆ ಅನುಕೂಲಕರಾಗ್ತಾರೆ ಅಂತ ಹೇಳಿದ್ರು. ಸೊ ಅವಾಗಿಂದ ಈ ಸಂಪೂರ್ಣವಾದಂಥ ಬ್ರಹ್ಮ ರಾಕ್ಷಸರು ಶಾಂತರಾಗಿ ವಶೀಭೂತರಾಗಿ ನಮ್ಮ ಆಶ್ರಮದಲ್ಲಿ ತಟಸ್ಥ ಸ್ವರೂಪದಲ್ಲಿ 4 ಬ್ರಹ್ಮ ರಾಕ್ಷಸ ಸಮೇತವಾಗಿ ಪ್ರೇತಗಳು ಸ್ಥಿರವಾಗಿ ನೆಲೆಸಿದ್ದಾವೆ. ಅವು ತಟಸ್ಥಾವತೆಯಲ್ಲಿದ್ದಾವೆ. ಅವು ನನಗೆ ಕೊಟ್ಟಂಥ ವಚನ ಏನಂದರೆ, ಬರಲಿರೋ ಕಾಲಮಾನದಲ್ಲಿ ಧರ್ಮ ರಕ್ಷಣೆಗಾಗಿ ನನಗೆ ಬೆಂಬಲ ಕೊಡ್ತೀನಿ, ಅಖಂಡ ಬ್ರಹ್ಮಾಂಡದಲ್ಲೇ ಈ ಸತ್ಯವನ್ನು ತೋರಿಸ್ತೀನಿ ಅಂತ ನನಗೆ ಈ ಒಂದು ಬ್ರಹ್ಮ ರಾಕ್ಷಸರ ಮುಖಾಂತರ ಅನುಗ್ರಹ ವಚನ ಆಗಿದ್ದು. ಇದು ಆ ಟೈಮಲ್ಲಿ ಪರಮಾತ್ಮನ ಸತ್ಯ ಅಂತ ನಾನು ಸಾರಿ ಹೇಳಿದಾಗ್ಲೂ ಕೆಲವೊಬ್ಬರು ನಂಬಿದ್ರು, ಕೆಲವೊಬ್ಬರು ನಂಬದೇ ಇರೋರಿಗೆ ನಾನು ಅವತ್ತು ಹೇಳಿದ್ದೆ, ಮುಂಬರೋ ದಿನಗಳಲ್ಲಿ ಈ ಬ್ರಹ್ಮ ರಾಕ್ಷಸ ಅನ್ನೋ ಕಾನ್ಸೆಪ್ಟು ಎಲ್ಲರಿಗೂ ಜಾಹೀರಾತಾಗುತ್ತೆ ಅಂತ ಹೇಳಿದ್ವಿ. ಸೊ ಅದೇ ಥರನಾಗಿ ಇವಾಗ ನಾವು ಕಾಣ್ತಾ ಇದ್ದೀವಿ. ಸೊ ನಾವು ಇವಾಗ ಕೆಲವೊಂದು ವಾಹಿನಿಗಳಲ್ಲಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ, ಕೆಲವೊಂದು ಪ್ರಾಂತ್ಯ ಜನಗಳು ಇದರಿಂದ ನರಳ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಯಾವುದೇನೋ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಅದು ಬ್ರಹ್ಮ ರಾಕ್ಷಸ ಅಂದರೆ ಕೆಟ್ಟದ್ದಲ್ಲ. ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಅದನ್ನು ಶಾಂತಗೊಳಿಸ್ಕೊಂಡು ವಶ ಮಾಡಿಕೊಂಡ್ರೆ ಅವು ಕೂಡ ದೈವ ಸ್ವರೂಪದಲ್ಲಿನೇ ಆ್ಯಕ್ಟ್ ಆಗುವಂಥದ್ದು. ಸೊ ಅಂಥವ್ರು ಯಾರಿಗೆಲ್ಲ ಮಾರ್ಗದರ್ಶನ ಬೇಕೋ ದಯವಿಟ್ಟು ನನ್ನ ಸಂಪರ್ಕ ಮಾಡಿ. ನಾನು